ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅವ್ರು ಇನ್ನೇನು ಆಗ್ಬೇಕಾಗಿಲ್ಲ. ಈಗ ಬಹುತೇಕ ಹೆಸರು ಹೇಳೋದು ಬೇಡ, ಒಂದಿಬ್ರು ಯಾರೋ ಪೊಲೀಸರು ಸಿಕ್ಕಿದ್ರು. ಈಗ ಕೇಳಿದ್ವಿ, ಏನಣ್ಣ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಸರ್? ನಮಗೂ ಏನಪ್ಪ ಅಂದ್ರೆ ದೇವೇಗೌಡರು 3ನೇ ತಲೆ ಬಂದು ಏನಪ್ಪ ರೈತರಿಗಾಗಿ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಮನಸ್ಸಲ್ಲಿ ಸ್ವಾಗತ ಮಾಡಿದ್ವಿ. ಸರ್ಕಾರದ ಕುಂತಿರ್ತಕ್ಕಂಥವ್ರ ಆದೇಶ ನಾವು ಪಾಲನೆ ಮಾಡಬೇಕಲ್ಲ ಅಂತ ತಿಳ್ಕೊಂಡು ಹೇಳಿದ್ರು. ಹಾಗಾಗಿ ಸರ್ಕಾರದಾಗ ಕುಂತವ್ರದ್ದು ಉದ್ದೇಶ ಏನಿದೆ? ಈಗ ಅವ್ರು ಏನಪ್ಪ ಅಂತಂದ್ರೆ ನಮ್ಮ ಮೇಲೆ ಗೂಬೆ ಕೂಡಿಸ್ತಕ್ಕಂಥ ಕೆಲಸ ಈಗ ಸರ್ಕಾರದವ್ರು ಮಾಡ್ತಾ ಇದ್ದಾರೆ. ಈ ಹೋರಾಟವನ್ನ ಯಾವ ತಾರ್ಕಿಕ ಅಂತ್ಯಕ್ಕೆ ಒಯ್ಯಬೇಕು ಅಂತ ತಿಳ್ಕೊಂಡು ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ತೀರ್ಮಾನ ಮಾಡಿದ್ದಾರೆ. ಅನೇಕ ಸಾವಿರಾರ ರೈತರು ಈಗಾಗಲೇ ಬಂದಿರತಕ್ಕಂಥದ್ದಿದೆ. ಯಾರ ಮಂತ್ರಿಗಳು ಹೇಳ್ತಾ ಇದ್ರು ಅಂತ, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಇಲ್ಲ ಅವರಿಗಾಗಿ ಅವರ ರಾಜಕೀಯ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ. ಪುಣಾತ್ಮ, ಈ ದೇಶದ ಮಾಜಿ ಪ್ರಧಾನಿ ಮೊಮ್ಮಗ, ಈ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಸಚಿವರ ಮಗ, ಅತಿಗೇನಪ್ಪ ಇನ್ನೂ ಏನಪ್ಪ ರಾಜಕೀಯ ಅಸ್ತಿತ್ವ ಕೊಡೋದಿದೆ? ಅದಾಗ್ಲೇ ಏನಪ್ಪ ಅವ್ರ ಕುಟುಂಬ ರಾಜಕೀಯದ ಅಸ್ತಿತ್ವ ಪಡೆದಾಗಿದೆ. ಅವ್ರಿಗೆ ಅಸ್ತಿತ್ವ ರಾಜಕೀಯ ಜನ ಕೊಟ್ಟಾಗ ಯಾವಾಗ ಜನಕ್ಕೆ ಏನೇನು ಮಾಡಬೇಕು ರೈತರಿಗೆ ಅದು ಮಾಡಿದ್ದಾರೆ. ನಿಮ್ಮಂಗ ಏನಪ್ಪ ಅಂತಂದ್ರೆ ಹಿಂಗ ಪೊಲೀಸನ್ನ ನಿಂದಿರಿಸಿ ನಿಮ್ಗೆ ಏನಾಗಿದೆ, ನಿನ್ನೆ ಅಲ್ಲಿಂದ ಏನಪ್ಪ ಅಂದ್ರೆ ರಾತ್ರಿ ನಿಖಿಲ್ 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 ಅನ್ನಕತ್ತೀರಿ ಕಾಂಗ್ರೆಸ್ ಏನೋ ಹೇಳ್ತಾ ಇದ್ರು. ಇಲ್ಲ, ನರೇಂದ್ರ ಮೋದಿ ಅವರು ಜನ್ಜಿಗೆ ಎದುರಿ ಏನಪ್ಪ ಅಂತಂದ್ರೆ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಹೇಳಿದ್ರು. ನಿನ್ನೆ ರಾತ್ರಿ ರಾಜ್ಯದ ಮುಖ್ಯಮಂತ್ರಿಗಳು ಯಾರಿಗೆ ಎದುರಿ ವಿಡಿಯೋ ಮಾಡಿದ್ರಿ? ನೀವು ಯಾರಿಗೆ ಎದುರಿ ವಿಡಿಯೋ ಮಾಡಿದ್ರಿ? ಹಾಗಾಗಿ ಈಗ ಬಹುತೇಕ ಎಲ್ಲ ಕಾಂಗ್ರೆಸ್ನವರಿಗೆ ಮಂತ್ರಿ ಆಗಿದೆ ಅಂತ ಖುಷಿ ಇದೆ ಬಾಲಣ್ಣಗ, ಆದ್ರೆ ರಾತ್ರಿ ಮಲ್ಕೊಂಡಾಗ ನಿಖಿಲ್ 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 ಅಂತ. ಹಾಗಾಗಿ ನಾನು ಒಂದನ್ನ ಹೇಳ್ತಕ್ಕಂಥದ್ದು ಇಷ್ಟೇ, ಇವತ್ತು ನಮ್ಮ ಯುವ ನಾಯಕರ ನೇತೃತ್ವದಲ್ಲಿ ನೋಡಿ, ಈಗ ಒಂದು ಇನ್ಸಿಡೆಂಟ್ ನಮ್ಮನ್ನೆಲ್ಲ ತಡೆದ್ರು ಪಾಪ ಪೊಲೀಸರು ತಡೆದಾಗ ನಿಖಿಲ್ ಅವರು ಕೆಳಗೆ ಬಿದ್ದರು, ಕಾಲಿಗೆ ಪೆಟ್ಟಾಯ್ತು. ನಾವು ಅವ್ರ ಮೇಲೆ ಬಿದ್ದೀವಿ, ನಮ್ಮ ಮೇಲೆ ಮಂಜಣ್ಣ ಹರೀಶ್ಗೌಡ ನಾವು ಬಿದ್ದೀವಿ. ಇವತ್ತೇನೋ ನಿಖಿಲ್ ಅವರ ಅಂಗರಕ್ಷಕರು ಕೆಲವು ಕಾರ್ಯಕರ್ತರು ಅಂತಂದ್ರೆ ತಡೆದ್ರು. ಇಲ್ಲ ಅಂತಂದ್ರೆ ಇವತ್ತು ಮತ್ತೊಂದು ಕುಂಭಮೇಳ ನಡೆಯೋದಿಲ್ಲ ದುರ್ಘಟನೆ. ಏನಕ್ಕೆ ಇದೆಲ್ಲ? ನಾವೇನ್ ಮಾಡ್ತಾ ಇದೀವಿ? ನಾವೇನು ಅಲ್ಲಿ ಬಂದೇನು ವಿಧಾನಸೌಧಕ್ಕಾಗಲಿ ಅಥವಾ ಏನಪ್ಪ ಫ್ರೀಡಮ್ ಪಾರ್ಕ್ ಬಂದು ಏನಪ್ಪ ನಿಮ್ಗೇನು ಗುಂಡು ಹೊಡಿತೀವಿ ಸರ್ಕಾರದಾಗಿರೋರಿಗೆ? ಈ ರೀತಿ ಹಿಂದೆ ಇರ್ತಕ್ಕಂಥ ಸರ್ಕಾರಗಳು ಏನಪ್ಪ ಅಂತಂದ್ರೆ ಗುಂಡು ಹೊಡೆದಾರ ಅಂತ ತಿಳ್ಕೊಂಡು ನೀವು ಬಹಳ ಉದ್ದುದ್ದು ಭಾಷಣ ಬಿಗಿತೀರಿ. ಇವತ್ತು ನಾವು ಯಾರಿಗೋಸ್ಕರ ಹೋಗ್ತಾ ಇದ್ದೀವಿ? ನಾವು ಹೋಗ್ತಾ ಇರ್ತಕ್ಕಂಥದ್ದು ಉದ್ದೇಶ ಏನಾದ? ನಿನ್ನೆಯಿಂದ ಇಲ್ಲಿವರೆಗೆ ಎಲ್ಲಾದ್ರೂ ಏನಾದ್ರೂ ದುರ್ಘಟನೆ ಆಗಿದೆಯಾ? ಇವತ್ತು ಪೊಲೀಸರು ನಮಗೆ ಅಷ್ಟೇ ಸಹಕಾರ ಕೊಡ್ತಾ ಇದ್ದಾರೆ, ಈ ಭಾಗದ ರೈತರು ಅಷ್ಟೇ ಸಹಕಾರ ಕೊಡ್ತಾ ಇದ್ದಾರೆ, ಮಾಧ್ಯಮದವರು ಸಹಕಾರ ಕೊಡ್ತಾ ಇದ್ದಾರೆ. ನಿಮ್ಗೆ ಏನಾಗ್ತಾ ಇದೆ? ಇದ್ರ ಉದ್ದೇಶ ಏನು ಅಂತ ಇಡೀ ರಾಜ್ಯದ ಜನಕ್ಕೆ ಈಗಾಗಲೇ ಗೊತ್ತಾಗಿದೆ. ಆಮೇಲೆ ಈ ಬಿಡದಿ ಟೌನ್ಶಿಪ್ ಬಗ್ಗೆ ನಿನ್ನೆ ಮೈಸೂರಲ್ಲಿ ರಾತ್ರಿ ಕುಮಾರಣ್ಣವರು ವಿಧಾನ ಪರಿಷತ್ ಸದಸ್ಯರಿಗೆ ಈಗ ಮಂಜಣ್ಣಗ ಭೋಜಣ್ಣಗ ಅವ್ರು ಏನಾರು ಗುಂಡು ಹೊಡಿತಾರೆ, ಮೊದಲು ನಮ್ಗೆ ಕೊಡ್ಲಿ, ಆಮೇಲೆ ರೈತರಿಗೆ ಕಾರ್ಯಕರ್ತರಿಗೆ ಕೊಡ್ಲಿ ಅಂತ ತಿಳ್ಕೊಂಡು ಪಾಪ ಪೊಲೀಸರು ಏನು ಮಾಡೋಕ್ಕಾಗ್ತದ? ಸರ್ಕಾರದವ್ರು ಹೇಳಿದಾಗ ಪೊಲೀಸರು ಕೇಳ್ತಾರ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದಿದೆ. ವಿಧಾನಸಭೆ ಅಧಿವೇಶನದಲ್ಲಿ ಸರ್ಕಾರದ ಮುಖವನ್ನ ಕಳಿಸ್ತಕ್ಕಂಥ ಕೆಲಸ JDS BJಪಿದವ್ರು ನಾವು ಖಂಡಿತವಾಗಿ ಮಾಡ್ತೀವಿ ಅಂತ ತಿಳ್ಕೊಂಡು ನಿಮ್ಮ ಹೋರಾಟಕ್ಕೆ ನಿನ್ನೆ ಕುಮಾರಸ್ವಾಮಿ ಅವರು ಇಂದು ಏನಪ್ಪ ಅಂದ್ರೆ ಖುದ್ದು 84ನೇ ವಯಸ್ಸಿನ ಅನಾರೋಗ್ಯದಲ್ಲಿ ದೇವೇಗೌಡರು ಬಂದು ನೀವು ಯಾವುದೇ ಕಾರಣಕ್ಕೂ 94 ಯಾವುದೇ ಕಾರಣಕ್ಕೂ ಏನಪ್ಪ ಅಂದ್ರೆ ನೀವು ಎದುರುಬಾಡ್ರಿ, ನಿಮ್ಮ ಜೊತೆ ನಾನು ಇರ್ತೀವಿ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇರ್ತೀವಿ. ಇವತ್ತೇನು ಬೆಂಗಳೂರು ಚಲೋನೋ ಯಾವುದೋ ವಿಧಾನಸೌಧ ಚಲೋನೋ ಅದೆಲ್ಲಾನು ಏನಪ್ಪ ಅಂತಂದ್ರೆ ನಾವು ಮಾಡ್ತೀವಿ. ಪೊಲೀಸರು ನಮ್ನ ಹಿಡಿತಾರೋ ಹೊಡಿತಾರೋ ಪೊಲೀಸ್ ಸ್ಟೇಷನ್ಗೆ ಹಾಕ್ತಾರೋ ಅದಕ್ಕೆಲ್ಲ ನಾವು ರೆಡಿ ಇದ್ದೀವಿ. ಒಂದನೇ ಈ ಭಾಗದ ಜನರಿಗೆ ರೈತರಿಗೆ ಹೇಳ್ತಕ್ಕಂಥದ್ದು ಇಷ್ಟೇ, ಈ ಭಾಗದಾಗ ಎಲ್ಲಿವರೆಗೂ ದೇವೇಗೌಡರು ಕುಮಾರಸ್ವಾಮಿ ಅವರು ಇರ್ತಾರ ಅಲ್ಲಿವರೆಗೂ ರೈತರ ಧ್ವನಿಯಾಗಿರ್ತಾರ ಅಂತ ತಿಳ್ಕೊಂಡು ಬಹಳ ಹೆಮ್ಮೆಯಿಂದ ಏನಪ್ಪ ಹೇಳಬೇಕಾಗುತ್ತೆ. ಹಾಗಾಗಿ ಈ ಹೋರಾಟ ನಿತ್ಯ ನಿರಂತರವಾಗಿ ನಡೀತೆ. ನಿಮ್ಮೆಲ್ಲರದ್ದು ಸಹಕಾರ ಇರಲಿ ಅಂತ ತಿಳ್ಕೊಂಡು ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಏನಪ್ಪ ಅಂತಂದ್ರೆ ಅವ್ರ ಜೊತೆ ಎಂಥದೇ ಸಂದರ್ಭ ಬಂದ್ರೆ ಪ್ರಾಣ ತ್ಯಾಗಕ್ಕೂ ಸಹ ಏನಪ್ಪ ಅಂತಂದ್ರೆ ಸಿದ್ಧ ಇದ್ದೀವಿ ಅಂತ ತಿಳ್ಕೊಂಡು ಹೇಳ್ತಾ ನನ್ನ 2 ಮಾತಿಗೆ ವಿರಾಮಿಸ್ತೀನಿ. ಜೈ JDS.